ಯೂಶಲಿ ವುಮೆನ್ ಎಲ್ಲ ಸೀರೆ ತಗೊಳಕ್ಕೆ ಬಟ್ಟೆ ತಗೊಳಕ್ಕೆ ಎಷ್ಟು ಡೀಟೇಲ್ ಆಗಿ ಶಾಪಿಂಗ್ ಮಾಡ್ತಾರೆ. ನಾವು ಈ ಇಂಟೀರಿಯರ್ಸ್ ಮಾಡ್ಬೇಕು. ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿಂದ ನಾನು ವ್ಲಾಗ್ ನ ಆದಷ್ಟು ರಾ ರಿಯಲ್ ನನ್ನ ಲೈಫ್ ಅಲ್ಲಿ ಏನೇನಾಗುತ್ತೋ ಆದಷ್ಟು ಅದನ್ನ ಕವರ್ ಮಾಡಕ್ ಟ್ರೈ ಮಾಡ್ತಾ ಇದೀನಿ. ನನ್ನ ಪ್ರೀವಿಯಸ್ ವ್ಲಾಗ್ಸ್ ಅಲ್ಲಿ ನನಗೆ ಫೀಲ್ ಆಗ್ತಿತ್ತು ಬೋರಿಂಗ್ ಆಗ್ತಿದೆ ಅಂತ. ಸೊ ಆ ರೀಸನ್ಗೋಸ್ಕರ ಇವತ್ತಿಂದ ನಾನು ಬೆಟರ್ ಕಾಂಟೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀನಿ. ನಾನು ಹೇಳೋದಲ್ಲ, ನೀವೇ ಹೇಳ್ತೀರಾ ವ್ಲಾಗ್ಸ್ ಆರ್ ಟೂ ಗುಡ್ ಅಂತ. ಸೊ ಇವಾಗ ನಾನು ಏನು ಏನಿಲ್ಲ, ಸಿಂಪಲ್ ಹೋಗಿ ಫ್ರೆಶ್ ಆಗಿ ಸೈಟ್ಗೆ ಹೋಗ್ಬೇಕು. ಸೈಟ್ ಅಲ್ಲ, ಆಕ್ಚುಲಿ ಇವತ್ತು ನಾನು ಎಲೆಕ್ಟ್ರಿಕಲ್ ಹಾರ್ಡ್ವೇರ್ ತಗೊಳ್ಬೇಕಾಗಿತ್ತು. ಸೊ ಆ ರೀಸನ್ಗೋಸ್ಕರ ಇವತ್ತು ನಾನು ಅದನ್ನ ಆದಷ್ಟು ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಅದಾದ ನಂತರ ಸೈಟ್ಗೆ ಹೋಗ್ಬೇಕು. ಅಂಡ್ ಇನ್ನ ಕೆಲವೊಂದಷ್ಟು ಮೆಟೀರಿಯಲ್ಸ್ ನ ಇವತ್ತು ಲೋಡ್ ಮಾಡಿಸ್ಬೇಕು. ಯಾಕಂತ ಅಂದ್ರೆ ಆಲ್ಮೋಸ್ಟ್ ಕಂಪ್ಲೀಷನ್ ಬರ್ತಿದೆ. ಸೊ ಇನ್ಮೇಲೆ ಯಾವ್ದು ನಾನು ಡಿಲೇ ಮಾಡಕ್ಕಾಗಲ್ಲ. ಆದಷ್ಟು ಬೇಗ ನಾನು ಪುಷ್ ಮಾಡಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಸೈಟ್ ಅಲ್ಲಿ ಇದ್ದು ಪುಷ್ ಮಾಡಿಸಿ ಬೇಗ ಕಂಪ್ಲೀಟ್ ಮಾಡಿಸ್ಬೇಕು. ಬನ್ನಿ ಇವಾಗ ಫ್ರೆಶ್ ಆಗಿ ಹೇಮಂದು ಕರ್ಕೊಂಡು ಎಲೆಕ್ಟ್ರಿಕಲ್ ಹಾರ್ಡ್ವೇರ್ ತಗೊಳಕ್ ಹೋಗೋಣ. ಗೈಸ್, ಇವಾಗ ನಾವು ಎಲೆಕ್ಟ್ರಿಕಲ್ ಹಾರ್ಡ್ವೇರ್ ಪರ್ಚೇಸ್ ಮಾಡೋದಕ್ಕೆ ನಾನು ಮತ್ತೆ ಹೇಮಂತ್ ಬಂದಿದ್ವಿ. ಹೇಮಂತ್ ಆಲ್ರೆಡಿ ಇಲ್ಲಿ 2 ಲೈಟ್ ನೋಡ್ಬಿಟ್ಟು ಚೆನ್ನಾಗಿದೆ ತಗೊಳ್ಳೋಣ ಅಂತ ಹೇಳ್ತೇನೆ. ಅವ್ರ ಮನೆಗೆ ಬೇಕಂತೆ 2 ತಗೊಂಡೋಣ ಅಂತ ಹೇಳ್ತೇನೆ. ಅದ್ ಯಾವ್ದು ಅಂತ ನಿಮ್ಗೆ ಫೈನಲ್ ಅಲ್ಲಿ ತೋರಿಸ್ತೀವಿ. ಇವಾಗ ಅವ್ರ ಪರ್ಮಿಷನ್ ಕೇಳ್ತೀವ, ಅಂಗಡಿ ಕವರೇಜ್ ತಗೊಳ್ಬಾರ್ದು ಅಂತ. ಅಂಗಡಿ ವಿಡಿಯೋ ಮಾಡ್ಕೊಬೋದಾ? ಆರಾಮಾಗಿ ಮಾಡಿ ಸರ್. ಆರಾಮಾಗಿ ಮಾಡಾರ? ಸೊ ಗೈಸ್, ನೋಡಿದ್ರಿ ಅಲ್ಲ, ನಮ್ಮ ಶಾಪ್ ನಮ್ಮ ವೆಂಡರ್ಸ್ ನಮ್ಗೆ ಫುಲ್ ಸಪೋರ್ಟ್ ಕೊಡ್ತಿದ್ದಾರೆ. ನೀವು ಆರಾಮಾಗಿ ಮಾಡಿ, ಏನ್ ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳಿ ಅಂತ. ಸೊ ಆದಷ್ಟು ಕವರ್ ಮಾಡ್ತೀನಿ. ಮೆಟೀರಿಯಲ್ ಲಿಸ್ಟ್ ನ ರೆಡಿ ಮಾಡಿದಾಗಿದೆ. ಅದನ್ನ ಚೆಕ್ ಮಾಡ್ತಾ ಇದೀವಿ. ಚೆಕ್ ಮಾಡೋದಕ್ಕೆ ಆಲ್ಮೋಸ್ಟ್ ಎಷ್ಟಾಗಿದೆ? 4:24. ನಾವು ಬಂದಿದ್ದು ಎಷ್ಟು ಗಂಟೆಗೆ? 12:30, 1 ಗಂಟೆಗೆ ಬಂದು ನಾವು 5 ಗಂಟೆ ಆಗಿತ್ತು. ಇನ್ನ ಇಲ್ಲೇ ಇದ್ದೀವಿ. ಸೊ ಇಲ್ಲಿ ಮೆಟೀರಿಯಲ್ ಏನೋ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು. ಅದನ್ನೆಲ್ಲ ರೆಕ್ಟಿಫೈ ಮಾಡಿ ಕ್ಲಿಯರ್ ಮಾಡ್ಕೊಂಡು ಹೋಗೋದಕ್ಕೆ ಇಷ್ಟೊತ್ತು ಲೇಟ್ ಆಗ್ತದೆ. ಇದ್ರ ಬಗ್ಗೆ ಹೇಮಂತ್ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಬಾಯ್ ಬಿಟ್ಟಳ ಏನಿಲ್ಲ, ಊಟ ಇಲ್ಲ. ಸೊ ಹಂಗೆ ಕೆಲಸ ಮಾಡ್ಕೊಂಡು ನಾವು ನಮ್ಮ ಕ್ಲೈಂಟ್ ಗೊತ್ತಾಗ್ಲಿ ನಾವು ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಅವ್ರಿಗೋಸ್ಕರ ಕಷ್ಟ ಪಡ್ತೀವಿ ಅಂತ. ಸೊ ಗೈಸ್, ಕೇಳಿಸ್ಕೊಂಡ್ರಿ ಅಲ್ಲ, ಇಂಟೀರಿಯರ್ ಡಿಸೈನರ್ಸ್ ಅಂತ ಅಂದ್ರೆ ಸುಮ್ಮನೆ ಡಿಸೈನ್ ಮಾಡಿ ಇದ್ ಮಾಡೋದಲ್ಲ. ಸೊ ಒಂದು ಸ್ಕ್ರಾಚ್ ಇಂದ, ಒಂದು ಟ್ಯೂಬ್ ಲೈಟ್ ಇಂದ ಹಿಡಿದು ಮನೆಯಲ್ಲಿ ಪಿನ್ ಟು ಪಿನ್ ಎಲ್ಲಾದ್ರ ಬಗ್ಗೆನೂ ಕ್ಲೀನ್ ಆಗಿ ಫೋಕಸ್ ಆಗಿ ಮಾಡ್ತೀವಿ. ಈ ತರ ವರ್ಕ್ ಮಾಡೋದನ್ನ ಪ್ರೊಫೆಷನಲ್ಸ್ ಅಂತಾರೆ. ಸುಮ್ನೆ ಸಿಕ್ಕಿದನ್ನೆಲ್ಲ ಎತ್ಕೊಂಬಂದ್ ಹಾಕ್ಬಿಟ್ಟು ಜಾತ್ರೆ ಮಾಡೋರ್ನ ನಿಮ್ಗೆ ಗೊತ್ತು ಅವ್ರು ಏನಂತಾರೆ ಅಂತ. ಸೊ ನಾನು ಅದ್ರ ಬಗ್ಗೆ ಮಾತಾಡೋ ನೆಸೆಸಿಟಿ ಇಲ್ಲ. ದಿಸ್ ಇಸ್ ಹೌ ವಿ ವರ್ಕ್. ದೀಸ್ ಆರ್ ಅವರ್ ಸ್ಟ್ಯಾಂಡರ್ಡ್ಸ್, ಅವರ್ ಟೀಮ್ ಸ್ಟ್ಯಾಂಡರ್ಡ್ಸ್. ಇಂಟೀರಿಯರ್ ಡಿಸೈನರ್ ಗೆ ಇರೋ ರೆಸ್ಪಾನ್ಸಿಬಿಲಿಟೀಸ್ ಇದು. ಸುಮ್ನೆ ಯಾವ್ದೋ ಒಂದು ತಗೊಂಬಂದ ಕಟ್ ಆಗಿಲ್ಲ ಅಂತ ಮತ್ತೆ ಎತ್ಕೊಂಡು ಹೋಗಿ ಎಕ್ಸ್ಚೇಂಜ್ ಮಾಡಿಸಿ ತಗೊಂಡ್ ಬಂದು ಟೈಮ್ ವೇಸ್ಟ್, ಮನಿ ವೇಸ್ಟ್, ಟ್ರಾನ್ಸ್ಪೋರ್ಟ್ ವೇಸ್ಟ್ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಆ ತರ ಸಿಚುವೇಶನ್ ಓವರ್ಕಮ್ ಮಾಡೋದಕ್ಕೋಸ್ಕರ ನಾವು ಇಷ್ಟು ಡೀಟೇಲ್ ಆಗಿ ಯಾವ್ದು ಏನೇನ್ ಬೇಕು ಅನ್ನೋದೆಲ್ಲ ಕ್ಲೀನ್ ಆಗಿ ಡೀಟೇಲ್ ಆಗಿ ಮಾಡ್ತೀವಿ. ನಿಮ್ಗೆ ಗೊತ್ತಾಗುತ್ತೆ ನಮ್ದು ವರ್ಕ್ ಕಲ್ಚರ್ ಹೇಗಿರುತ್ತೆ ಅಂತ. ಸೊ ಇವಾಗ ಹೋಗ್ತಾ ದಾರಿಯಲ್ಲಿ ಎಲ್ಲರೂ ಆದ್ರೆ ಲಂಚ್ ಮಾಡ್ತೀವಿ, ಅಂತಂದ್ರೆ ಡೈರೆಕ್ಟ್ ಸೈಟ್ಗೆ ಹೋಗ್ತೀವಿ. ಇಷ್ಟ ಅಪ್ಡೇಟ್ ಸೈಟ್ ಅಲ್ಲಿ. ಗೈಸ್, ಇವಾಗ ನಾವು ಎಲೆಕ್ಟ್ರಿಕಲ್ ಹಾರ್ಡ್ವೇರ್ಸ್ ಪರ್ಚೇಸ್ ಮಾಡಿದಾಯ್ತು. ಅದು ನಾಳೆ ಬರುತ್ತೆ. ಸೊ ಇವಾಗ ನಾವು ಮನೆಗೆ ಹೊರಡ್ತಾ ಇದೀವಿ, ನಾನು ಮತ್ತೆ ಹೇಮಂತ್. ಇಷ್ಟೊತ್ತಾಗಿದೆ ನಮ್ಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಡೋದಿಕ್ಕೆ. ಯೂಶಲಿ ವುಮೆನ್ ಎಲ್ಲ ಸೀರೆ ತಗೊಳಕ್ಕೆ ಬಟ್ಟೆ ತಗೊಳಕ್ಕೆ ಎಷ್ಟು ಡೀಟೇಲ್ ಆಗಿ ಶಾಪಿಂಗ್ ಮಾಡ್ತಾರೆ. ನಾವು ಈ ಇಂಟೀರಿಯರ್ಸ್ ಮಾಡ್ಬೇಕಾದ್ರೆ ಅದಕ್ಕಿಂತ ಜಾಸ್ತಿ ಡೀಟೇಲ್ ಕೊಡ್ಬೇಕು. ಯಾಕೆ ಅಂತ ಅಂದ್ರೆ ಅದು ಕಲರ್, ಪ್ಯಾಟರ್ನ್, ಡಿಸೈನ್ ಥಿಂಗ್ ಎಲ್ಲ ಮ್ಯಾಚ್ ಆಗ್ಬೇಕು. ಆ ರೀತಿ ನಾವು ಚೂಸ್ ಮಾಡ್ಕೊಂಡು ಹಾರ್ಡ್ವೇರ್ಸ್ ಆಗ್ಲಿ ಡಿಸೈನ್ ಎಲಿಮೆಂಟ್ಸ್ ಆಗ್ಲಿ ಚೂಸ್ ಮಾಡ್ಬೇಕು. ಸೊ ಆ ರೀಸನ್ಗೋಸ್ಕರ ನಮ್ಗೆ ಇವತ್ತು ಇಷ್ಟೊಂದು ಡಿಲೇ ಆಗಿದೆ. ಇವಾಗ ಮನೆಗೆ ಹೋಗ್ತಿದೀವಿ. ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀವಿ. ಸೈಟ್ಗೆ ಹೋಗಕ್ಕಾಗ್ತಿಲ್ಲ, ಯಾಕಂದ್ರೆ ಇವಾಗ ಆಲ್ರೆಡಿ 6:37 ಆಗ್ಬಿಟ್ಟಿದೆ. ಅಂಡ್ ಇವಾಗ ನಾವು ಮನೆಗೆ ಹೋಗಿ ಸೈಟ್ಗೆ ಹೋಗೋದಕ್ಕೆ ತುಂಬಾ ಲೇಟ್ ಆಗ್ಬಿಡುತ್ತೆ. ಆ ರೀಸನ್ಗೋಸ್ಕರ ಇವತ್ತು ಸೈಟ್ಗೆ ಹೋಗ್ತಿಲ್ಲ. ಇವಾಗ ಮನೆಗೆ ಹೋಗೋಣ ಬನ್ನಿ. ಗೈಸ್, ಆರಾಮಾಗಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಮಾರ್ಕೆಟ್ ಫ್ಲೈಓವರ್ ಫುಲ್ ಜಾಮ್ ಆಗ್ಬಿಟ್ಟಿದೆ, ತೋರಿಸ್ತೀನಿ ನೋಡಿ. ರಾಂಗ್ ಟೈಮಲ್ಲಿ ನಾವು ಮನೆಗೆ ಹೋಗ್ತಾ ಇದೀವಿ. ಏನ್ ಮಾಡಕ್ಕಾಗತ್ತೆ, ಟ್ರಾಫಿಕ್ ಇರೋದ್ರಿಂದ ನಾವೇನು ಮಾಡಕ್ಕಾಗಲ್ಲ. ನಿಧಾನಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ.
ಸೊ ಹೇಮಂತ ಡ್ರಾಪ್ ಮಾಡಿದಾಯ್ತು. ಇವಾಗ ನಾನು ಮನೆಗೆ ಹೋಗ್ತಾ ಇದೀನಿ. ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ರೀಚ್ ಆಗ್ತೀನಿ. ರೀಚ್ ಆದ್ಮೇಲೆ ವಿಡಿಯೋ ಎಡಿಟ್ ಮಾಡ್ಬೇಕು. ಬನ್ನಿ ಮನೆಗೆ ಹೋಗೋಣ. ಇವಾಗ ನಾನು ಮನೆಗೆ ಬಂದಿದ್ದಾಯ್ತು. ಮನೆಗೆ ಬಂದು ಊಟ ಮಾಡಿ ಇವಾಗ ನನ್ನ ರೂಮ್ ಬಂದೆ. ಅಂಡ್ ನಂಗೆ ಫುಲ್ ಟಯರ್ಡ್ ಆಗಿದೆ. ಇವಾಗ ನನ್ನ ಬುಕ್ ಓದಿ ನನ್ನ ಡೇ ನಾನು ಎಂಡ್ ಮಾಡ್ತೀನಿ. ಅಂಡ್ ಇವತ್ತಿನ ವ್ಲಾಗ್ ನಾನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದಂತ ಅಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಮುಂದೆ ಸಿಗೋಣ. ಜೈ ಶ್ರೀರಾಮ್.